ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಜೋಳದ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಕರ್ನಾಟಕದ ತುಂಬ ಇದು ಫೇಮಸ್ ಆಗಿದೆ. ಎಲ್ಲರಿಗೂ ತುಂಬಾ ಇಷ್ಟವಾಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು 1 ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ನಾನು ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಲೋಟ ನೀರು ಬಿಸಿ ಮಾಡ್ಕೊತಾ ಇದ್ದೀನಿ. ಕಿಚನ್ ಕೌಂಟರ್ ಸ್ಲ್ಯಾಬ್ ಇರುತ್ತಲ್ಲ, ಅದ್ರ ಮೇಲೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಅದನ್ನು. ಈಗ ನೋಡಿ, 1 ಕಪ್ ನಾನು ಜೋಳದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ನೀರು ಬಿಸಿಯಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ ನೀರು ತಗೊಂಡು ಅದನ್ನು ನನಗೆ ಸೌಟಲ್ಲಿಗೆ ತಿರುಗಿಸ್ಕೊತ ನೀರು ಸೇರಿಸ್ಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಹಾಗಾಗಿ ನಾವು ಏನಾದರೂ ಒಂದು ಸ್ಪೂನ್ನಲ್ಲೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಎಲ್ಲ ಹಿಟ್ಟನ್ನು ಒಂದುಗೂಡಿಸ್ಕೊತಾ ಇದ್ದೀನಿ. ಆ ಬಿಸಿಗೆ ಅದು ಬೆಂದೋದಂಗೆ ಆಗುತ್ತೆ. ಆವಾಗ ನಮಗೆ ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದೇ ಇದ್ರ ಸೀಕ್ರೆಟು. ನೋಡಿ, ಬಿಸಿ ಇರುವಾಗಲೇ ನಾನೀಗ ನಾದ್ಕೊತಾ ಇದ್ದೀನಿ. ಇವಾಗ ಇದು ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮಿತ್ಕೋಬೇಕಾಗುತ್ತೆ. 2 ಕೈಯಿಂದನೂ ಚೆನ್ನಾಗಿ ನಾದ್ಕೋಬೇಕೀಗ. ಜೋಳದ ರೊಟ್ಟಿ ಚೆನ್ನಾಗಿ ಬರಬೇಕು ತೆಳುಗೆ ಅಂದರೆ ಚೆನ್ನಾಗಿ ಮಿತ್ಬೇಕಿದು. ಇದೇ ಸೀಕ್ರೆಟ್ ಇದ್ರದ್ದು. ನೋಡಿ, ಈಗ ಆಯಿತು ಅನಿಸುತ್ತಿದು. ಈಗ ಉಂಡೆಗಳಾಗಿ ಮಾಡ್ಕೊತೀನಿ ನಾನು. ನೋಡಿ, ಇಷ್ಟು ಗಾತ್ರ ಸಾಕು ಅನಿಸುತ್ತೆ. 1 ಕಪ್ಪಿಗೆ ಒಂದು 4 ಇಲ್ಲ 5 ರೊಟ್ಟಿ ಆಗುತ್ತೆ ನೋಡಿ. ಹೀಗೆ ಹಿಟ್ಟು ಹಾಕ್ಕೊಂಡು ಸುತ್ತ ಎಡ್ಜನ್ನ ನಾನು ಈ ಥರ ಹಿಂಗೆ ತಟ್ಕೊತಾ ಇದ್ದೀನಿ. ಈಗ ಹೀಗೆ ಕೈಯಲ್ಲೇ ಹೀಗೆ ತಟ್ಟಿ ತೋರಿಸ್ತೀನಿ. ತೀರಾ 100% ಏನೋ ನನಗೆ ರೊಟ್ಟಿ ಹಾಕೋದಕ್ಕೆ ಬರೋಲ್ಲ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ನನಗೆ ಬೇಕಾದಂಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಅದೇ ಥರ ಟೇಸ್ಟ್ ಇರುತ್ತೆ, ಅದೇ ಥರ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಷ್ಟು ತೆಳ್ಳಗೆ ತಟ್ಟಿದ್ದೀನಿ. ಈಗ ನೋಡಿ, ಹಂಚು ಕಾದಿದೆ. ಈಗ ಈ ರೊಟ್ಟಿನ ತೆಗ್ದು ಅದ್ರ ಮೇಲೆ ಹಾಕ್ಕೊತೀನಿ. ನೋಡಿ, ಒಂದು ಬಟ್ಟೆ ತಗೊಂಡು ತಣ್ಣೀರು ಎತ್ಕೊಂಡು ಹೀಗೆ ರೊಟ್ಟಿಗೆ ಫುಲ್ ಹಚ್ಚಬೇಕಾಗುತ್ತೆ ನೀರನ್ನು. ನೋಡಿ, ತಿರುಗಿಸಿ ಹಾಕಿದ್ದೀನಿ. ಈಗ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು ರೊಟ್ಟಿ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ರೊಟ್ಟಿ ಬೆಂದಿದೆ. ಈಗ ನೋಡಿ, ಇದನ್ನು ಈಗ ಅದ್ರ ಮೇಲೆ ಹಾಕ್ತೀನಿ. ಇದಕ್ಕೂ ಸಹ ನಾನೀಗ ನೀರು ಹಚ್ಕೊತಾ ಇದ್ದೀನಿ. ನೋಡಿ, ರೊಟ್ಟಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಮೂತ್ ಬೇಕು ಅಂದರೆ ಬೇಗ ತೆಗಿಬೇಕಾಗುತ್ತೆ. ನಮಗೆ ಗಟ್ಟಿ ಕರಿ ಬೇಕು ಅಂದರೆ ಒಂದು ಸ್ವಲ್ಪ ಹಾರ್ಡಾಗಿ ಬೇಯಿಸ್ಕೋಬೇಕಾಗುತ್ತೆ. ನನಗೆ ಗಟ್ಟಿ ಇದ್ದರೆ ಚೆಂದ, ಹಾಗಾಗಿ ನಾನು ಗಟ್ಟಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಬದನೆಕಾಯಿ ಪಲ್ಯ, ಚಟ್ನಿ ಪುಡಿ, ಸೌತೆಕಾಯಿ, ಈರುಳ್ಳಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿ ಇರುತ್ತೆ. ಒಂದು ಸಲ ನೀವು ಸಹ ಟ್ರೈ ಮಾಡಿ ನೋಡಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.